ಅತ್ಯಾಧುನಿಕ ಟಿಕೆಟ್ ಕೌಂಟರ್, ಪ್ರಯಾಣಿಕರ ಓಡಾಟಕ್ಕೆ ಲಿಫ್ಟ್, ಎಸ್ಕಲೇಟರ್, ಆರಾಮದಾಯಕ ಆಸನಗಳು, ವಿಶಾಲ ಪ್ಲಾಟ್ಫಾರ್ಮ್ ಇಷ್ಟೆಲ್ಲ ಆಧುನಿಕ ಸೌಲಭ್ಯ ಕಂಡಿದ್ದು ರೈಲು ನಿಲ್ದಾಣಗಳಲ್ಲಿ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದ್ದು ಪ್ರಧಾನಿ ಮೋದಿ ವರ್ಚುವಲ್ ಮೂಲಕವೇ ಇಂದು ಲೋಕಾರ್ಪಣೆಗೊಳಿಸಿದರು. ರಾಜ್ಯದ 4 ರೈಲು ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ. ಕೊಪ್ಪಳ, ಆಳ್ನಾವರ, ಬಂಟ್ವಾಳ, ಬಾದಾಮಿ ನಿಲ್ದಾಣಗಳ ನವೀಕರಣ. ವರ್ಚುವಲ್ ಮೂಲಕವೇ ಪ್ರಧಾನಿ ಮೋದಿ ಉದ್ಘಾಟನೆ. ರಾಜ್ಯದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ರೈಲು ನಿಲ್ದಾಣಗಳು ಇಂದಿಗೂ ನವೀಕರಣ ಆಗಿರಲಿಲ್ಲ. ಅಂತಹ ನಿಲ್ದಾಣಗಳಿಗೆ ಮೋದಿ ಸರ್ಕಾರ ಹೈಟೆಕ್ ಸ್ಪರ್ಶ ನೀಡಿದೆ. ಹೀಗೆ ಅಭಿವೃದ್ಧಿಗೊಂಡ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ಮೋದಿ ವರ್ಚುವಲ್ ಮೂಲಕವೇ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ದೇಶದ 75 ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪೈಕಿ ಧಾರವಾಡ ಜಿಲ್ಲೆ ಅಳ್ನಾವರದ ನಿಲ್ದಾಣವೂ ಒಂದು. 17.20 ಕೋಟಿ ವೆಚ್ಚದಲ್ಲಿ ಅಳ್ನಾವರ ನಿಲ್ದಾಣವನ್ನು ಆಧುನೀಕರಣಗೊಳಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ವರ್ಚುವಲ್ ಮೂಲಕ ಭಾಗಿಯಾದರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಳ್ನಾವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಂದಿನ ದಿನಗಳಲ್ಲಿ ಅಣ್ಣಿಗೇರಿ ನಿಲ್ದಾಣವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಜೋಶಿ ಭರವಸೆ ನೀಡಿದರು. ಇವತ್ತು ಅಣ್ಣಿಗೇರಿ ಅಲ್ಲಿಯೂ ಕೂಡ ನಾವು ಸುಧಾರಣೆಗೆ ಕೈ ತೆಗೆದುಕೊಳ್ತಾ ಇದ್ದೇವೆ ಮತ್ತು ಒಟ್ಟು ಹುಬ್ಬಳ್ಳಿ ವಿಭಾಗದ ವ್ಯಾಪ್ತಿಯಲ್ಲಿ 20 ಅಮೃತ ನಿಲ್ದಾಣಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಕೊಪ್ಪಳದ ರೈಲು ನಿಲ್ದಾಣವನ್ನು ಬರೋಬ್ಬರಿ 21 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ನವೀಕರಿಸಲಾಗಿದೆ. 2 ಲಿಫ್ಟ್ಗಳು ಮತ್ತು 2 ಎಸ್ಕಲೇಟರ್ಗಳ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಸದ್ಯ ನಾನೀಗ ಕೊಪ್ಪಳದ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ರೈಲ್ವೆ ನಿಲ್ದಾಣವನ್ನು ಬ್ರಿಟಿಷರ ಕಾಲದಲ್ಲಿ ಸರಕು ಸಾಗಾಣಿಕೆಗೆ ಆರಂಭ ಮಾಡಿರ್ತಕ್ಕಂಥದ್ದು. ಈಗ ಒಟ್ಟು 21 ಕೋಟಿ ವೆಚ್ಚದಲ್ಲಿ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಈಗ ನವೀಕರಣ ಭಾಗ್ಯ ದೊರಕಿರ್ತಕ್ಕಂಥದ್ದು. ಇನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ರೈಲು ನಿಲ್ದಾಣವನ್ನು 15 ಕೋಟಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಬನಶಂಕರಿ ದೇವಸ್ಥಾನ, ಪಟ್ಟದಕಲ್ಲು, ಐಹೊಳೆ ಅಂತ ಪ್ರವಾಸಕ್ಕೆ ಬರೋ ಪ್ರವಾಸಿಗರು ಇದೇ ನಿಲ್ದಾಣ ಬಳಸ್ತಾರೆ. ಹೀಗಾಗಿ ರೈಲು ನಿಲ್ದಾಣದ ಹೆಬ್ಬಾಗಲಿಗೆ ಚಾಲುಕ್ಯ ವಾಸ್ತುಶಿಲ್ಪದ ಟಚ್ ಕೊಡಲಾಗಿದೆ. ಅಮೃತ್ ಭಾರತ ಯೋಜನೆ ಅಡಿಯಲ್ಲಿ ಈಗಾಗಲೇ ಬಾದಾಮಿ ಪಟ್ಟಣಕ್ಕೆ ಹೊಸ ಮೆರುಗು ಬಂದಿದೆ ಅಂತ ಹೇಳ್ಬೋದು. ಆ ಒಂದು ದೃಶ್ಯವನ್ನು ನಾವು ಈಗಾಗಲೇ ತೋರಿಸಿದ್ವಿ. ಅಂದರೆ ಈ ಒಂದು ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳೋದಾದರೆ, ಮೊದಲು ಈ ಹಿಂದೆ ನಾವು ಗಮನಿಸಿದರೆ ಈ ರೀತಿ ರೈಲ್ವೆ ನಿಲ್ದಾಣ ಇದ್ದಿರಲಿಲ್ಲ. ಯಾಕೆಂದರೆ ಕೇವಲ 2 ಪ್ಲಾಟ್ಫಾರ್ಮ್ ಮಾತ್ರ ಇದ್ದು. ಆದರೆ ಸದ್ಯದ ಮಟ್ಟಿಗೆ 3 ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರ ಜೊತೆಗೆ ಅವರಿಗೆ ಬಂದಂಥ ಪ್ರಯಾಣಿಕರು ಕೂರಲಿಕ್ಕೆ ವಿಶೇಷವಾದ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ರೈಲ್ವೆ ಖಾತೆ ಸಹಾಯಕ ಸಚಿವ ಸೋಮಣ್ಣ ಕೂಡ ಭಾಗಿಯಾಗಿದ್ದರು. ರಾಷ್ಟ್ರದ ಪ್ರಧಾನಮಂತ್ರಿಗಳು ಸುಮಾರು 25,000 ಕೋಟಿ ರೂಪಾಯಿಗಳ ಇವತ್ತು ಯೋಜನೆಯನ್ನ ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಬಾದಾಮಿಯ ಒಂದು ರೈಲ್ವೆ ಸ್ಟೇಷನ್ ಅನ್ನು ಕೂಡ 15 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಮಾಡಿದ್ದಾರೆ ಬಂಧುಗಳೇ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ರೈಲು ನಿಲ್ದಾಣದ ಗೋಡೆಗಳಲ್ಲಿ ಭೂತಕೋಲ, ಕಂಬಳದ ಚಿತ್ರಗಳನ್ನು ಬಿಡಿಸುವ ಮೂಲಕ ಕರಾವಳಿಯ ಸಂಪ್ರದಾಯವನ್ನು ಬಿಂಬಿಸಲಾಗಿದೆ. ರೈಲ್ವೆ ನಿಲ್ದಾಣದ ಒಳಭಾಗ ಕೂಡ ಸಂಪೂರ್ಣವಾಗಿ ಹೈಟೆಕ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಟಿಕೆಟ್ ಕೌಂಟರ್ಗಳೆಲ್ಲ ಹಳೆ ಮಾದರಿಯ ಟಿಕೆಟ್ ಕೌಂಟರ್ಗಳು, ಅಂದರೆ ಹಳೆ ಗೋಡೆಗಳು, ಆ ಕೌಂಟರ್ ಸಣ್ಣ ಕೌಂಟರ್ ಇತ್ತು. ಈಗೆಲ್ಲ ಹೊಸ ಕೌಂಟರ್ಗಳಾಗಿರುವಂಥದ್ದು. ಹೊಸ ಕೌಂಟರ್ಗಳನ್ನು ಮಾಡಿ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಮಾಡಿರುವಂಥದ್ದು. ಹೀಗೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡು ಶಿಥಿಲಗೊಂಡಿದ್ದ ರೈಲು ನಿಲ್ದಾಣಗಳಿಗೆ ಈಗ ಆಧುನಿಕ ಸ್ಪರ್ಶ ನೀಡಲಾಗಿದ್ದು, ಇಂದು ಪ್ರಧಾನಿಯಿಂದಲೇ ರಾಜ್ಯದ 4 ನಿಲ್ದಾಣಗಳು ಲೋಕಾರ್ಪಣೆಗೊಂಡಿವೆ. ಬ್ಯೂರೋ ರಿಪೋರ್ಟ್, TV9.